ಕವಿ ಸರ್ವಜ್ಞ ಒಂದು ಬಹಳ ಚಂದ ಮಾತು ಹೇಳ್ತಾನ್ರಿ. ಆದರದ ಕಥೆಯನ್ನ ಸೋದರರ ವರಿಯನ್ನ ಆಧರಿಸಿ ಕೇಳವ ಹಾಡಗಿತ್ತಿ ಮಗ. ನಾನು ಮಾತಾಡಿದ್ದು ತಪ್ಪು ಹೆಣ್ಣು ಮಕ್ಕಳು, ಇದು ಆಗಿ ಕವಿ ಸರ್ವಜ್ಞನ ಮಾತು. ಪಟಕ್ನವ್ರು ಯಾರೋ ಮೀಡಿಯಾದವರಲ್ಲಿ ಹೆಣ್ಮಕ್ಳೆಲ್ಲ ಕುಳಿಸ್ಕೊಂಡು ಬೈದು ನಾ ಬೈದಿಲ್ಲಪ್ಪ, ಇತಿಹಾಸದಲ್ಲಿರುವಂತ ಸರ್ವಜ್ಞ ಹೇಳಿದವ ಆದರದ ಕಥೆಯನ್ನ ಸೋದರರ ವಧೆಯನ್ನ ಆಧರಿಸಿ ಕೇಳವ ಹಾದ್ರಗಿತ್ತಿ ಮಗ ಅಂತ ಹೇಳ್ತಾನೆ. ಯಾರೋ ಸರ್ವಜ್ಞ ಯಮನಪ್ಪ. ಇನ್ನೊಂದು ಅಂಬಿಗರ ಚೌಡಯ್ಯ ಹೇಳ್ತಾನೆ ಬಹಳ ಚಂದ ಮಾತು. ಉಚ್ಚೆಯ ಬಚ್ಚದಲ್ಲಿ ಹುಟ್ಟಿದವರು ನಾವೆಲ್ಲ, ನೀ ಹೆಚ್ಚು ನಾ ಹೆಚ್ಚು ಎಂದವನ ಕಚ್ಚಿಯ ಬಿಚ್ಚಿ ಮಚ್ಚಿಗೆ ಹೊಡಿ ಎಂದ ಅಂಬಿಗರ ಚೌಡಯ್ಯ. ಸಂವಿಧಾನವನ್ನು ಕೊಟ್ಟು ಸರ್ವ ಹಕ್ಕುಗಳನ್ನ ಕೊಟ್ಟರು, ಆದ್ರೆ ಆ ಸಂವಿಧಾನದ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗಿತ್ತು. ಆದ್ರೆ ನಾವು ಡಿಪೆಂಡ್ ಆಗಿದ್ದು ಯಾರ ಮೇಲೆ ಅಂದ್ರೆ ದೇವ್ರ ಮೇಲೆ. ಪಟ್ನ ನಮ್ಮ ಬಾಯಿಗೆ ಏನು ಬರ್ತಾರೆ, ದೇವ್ರು ಏನಾದ್ರು ಮಾಡ್ತಾನೆ, ಒಳ್ಳೆ ದಾರಿ ತೋರಿಸ್ತಾರಂತ. ಆ ದೇವರಿಗೆ ದಾರಿ ತೋರಿಸೋರು ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದೇಶದೊಳಗಡೆ ದೇವರಲ್ಲಿ ಕಲ್ಲು ಬಿದ್ದಾಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಅಲ್ಲಿ ನಮ್ಮ ಅಪ್ಪನ ಕಾನೂನು ಇಡಬೇಕು, ದೇವ್ರ ಕಾನೂನು ನಡೆಯಂಗಿಲ್ಲ. ಮಂದಿರಕ್ಕೆ ಕಲ್ಲು ಬಿದ್ರು, ಮಸ್ಜಿದ್ ಕಲ್ಲು ಬಿದ್ರು ಹೋಗ್ಬೇಕು ಪೊಲೀಸ್ ಸ್ಟೇಷನ್ಕ. ಎಲ್ಲೇ ನಿಮ್ಗೆ ಕಲ್ಲು ಬೀಳಿ ಧಾರ್ಮಿಕ ಕೇಂದ್ರಗಳಿಗೆ, ಆ ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೆ ರಕ್ಷಣೆ ಕೊಟ್ಟವರು ದೇವರು. ನಿಮಗೆ ರಕ್ಷಣೆ ಕೊಟ್ಟವನು ಬಿಟ್ಟು ನನಗೆ ಗೊತ್ತಿಲ್ಲ, ದೇವರುಗಳಿಗೆನೇ ರಕ್ಷಣೆ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬೇಕಾದ್ರೆ ಸಂವಿಧಾನ ದೇವರಿಗೆ ಅಭಿಷೇಕ ಮಾಡ್ತೀರಿ, ದೇವ್ರದ್ದು ಹೆಂಡಿ ತಿನ್ನದ್ರೆ ಹೆಂಡಿ ತಿಂತೀರಿ, ದೇವ್ರದ್ದು ಉಚ್ಚಿ ಕುಡಿ ಅಂದ್ರೆ ಉಚ್ಚಿ ಕುಡಿತೀರಿ. ಇತ್ತೀಚೆಗೆ ಚಾಲು ಮಾಡಿಬಿಟ್ರೆ ಈಗ ಗೋಮಾತೆಯ ಗೋಮೂತ್ರವನ್ನ ಸೇವಿಸುವುದರಿಂದ ನಾವೆಲ್ಲ ನಮ್ಮ ರೋಗ ರುಜಿನಗಳು ಹೋಗ್ತಾವ. ಗೋಮಾತೆಯ ಹೆಂಡಿ ತಿನ್ನೋದ್ರಿಂದ, ಸೆಗಣಿ ತಿನ್ನೋದ್ರಿಂದ ಅನೇಕ ರೋಗಗಳು ಹೋಗ್ತೋದ್ರೊಳಗೆಲ್ಲ ದೇವರುಗಳದಾವ. ಮತ್ತ ಹಂಗಾದ್ರೆ ಮಾರಾಯ ಹಾಲ, ತುಪ್ಪ, ಅಭಿಷೇಕ, ಬಾಳೆಹಣ್ಣ, ಅವೇನೋ ಮನುಕ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ದೇವ್ರಿಗೆ ಅಭಿಷೇಕ ಮಾಡ್ತಿರಲ್ಲ, ಅದನ್ನೆಲ್ಲ ನಮ್ ಬಡವ್ರಿಗೆ ಕೊಟ್ಟು ಬಿಡ್ರಿ. ನೀವು ಪ್ರತಿನಿತ್ಯ ಅದೇನೈತೆ ಸೆಗಣಿನ ದೇವರಿಗೆ ಅರ್ಪಣೆ ಮಾಡ್ರಿ, ಹುಚ್ಚಿನ ಅರ್ಪಣೆ ಮಾಡಿ ನೀವು ತಿನ್ರಿ. ಭಗವಾನ್ ಗೌತಮ್ ಬುದ್ಧರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ ಅಣ್ಣ ಬಸವಣ್ಣ, ಪರಮ ಪೂಜ್ಯ ಬೋಧಿಸತ್ವ, ನಮ್ಮೆಲ್ಲರ ಉದ್ಧಾರಕ, ವಿಶ್ವರತ್ನ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಭೀಮವಾದ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಿರಂತರವಾಗಿರುವಂತಹ ಹೋರಾಟ ಚಳವಳಿಗಳನ್ನ ಮಾಡ್ತಾ ಬರ್ತಾ ಇದೆ. ಅದರ ಪ್ರಮುಖರು ಮತ್ತು ಯಾವತ್ತೂ ಕೂಡ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಇಡೀ ರಾಜ್ಯವನ್ನು ಸುತ್ತಿರುವಂತಹ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು, ಆಡಳಿತ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಸಂಜೀವನ ಕಾಂಬ್ಳೆ ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ, ಯಾಕಂದ್ರೆ ಸಮಯದ ಅಭಾವ ಐತಿ, ಎಲ್ಲರ ಹೆಸರನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಎಲ್ಲರಿಗೂ ಕ್ರಾಂತಿಕಾರಿ ಜೈ ವಂದನೆಗಳನ್ನ ತಿಳಿಸ್ತಾ, ಇವತ್ತು 97 ವರ್ಷದ ಬಳಿಕ ನಾವೊಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹಳ ವಿಜೃಂಭಣೆಯಿಂದ, ಯಾವುದೇ ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ, ಭಯವಿಲ್ಲದೆ, ಆರಾಮಾಗಿ ಕುರ್ಚಿ ಮೇಲೆ ಕೂತ್ಕೊಂಡು, ಆರಾಮಾಗಿ ವೇದಿಕೆ ಮೇಲೆ ಕೂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜೆಯನ್ನ ಮಾಡುವ ಮೂಲಕ ಕಾರ್ಯಕ್ರಮವನ್ನ ನೆನಪನ್ನ ಮಾಡ್ತಾ ಇದ್ದೀವಿ. 97 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಿದ್ರು. ಆದ್ರೆ ಅವತ್ತಿನ ವಾತಾವರಣ ಹಿಂಗಿರ್ಲಿಲ್ಲ. 97 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಯಾಕೆ ಸುಟ್ಟರು, ಎಲ್ಲಿ ಸುಟ್ಟರು, ಅದ್ರ ಬಗ್ಗೆ ನಮ್ಮ ಹೆಣ್ಮಕ್ಳು ಬಹಳ ಅವಶ್ಯಕವಾಗಿ ತಿಳ್ಕೊಬೇಕಾಗೈತಿ. 97 ವರ್ಷದ ನಂತರ ಮನುಸ್ಮೃತಿ ಅಂದ್ರೆ ಏನ್ ಗೊತ್ತೇನ್ರಿ ನಿಮ್ಗ? ಗೊತ್ತಿಲ್ಲ. ಯಾಕೆ ಸುಟ್ಟರು ಗೊತ್ತಿಲ್ಲ. ಇದರ ಬಗ್ಗೆ ನಾವು ಫೋಕಸ್ ಮಾಡಲೇಬೇಕಾಗಿರುವಂಥದ್ದು. 97 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂಬೈನಲ್ಲಿ ಇರ್ತಾರ. ಮುಂಬೈನಿಂದ ಕೊಂಕಣ ಭಾಗದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ ಮಹಾಡ್ ಅಂತಕ್ಕಂಥದ್ದು. ಆ ಮಹಾಡ್ನಲ್ಲಿ ಮನುಸ್ಮೃತಿಯನ್ನ ಬಾಬಾ ಸಾಹೇಬರು ಸುಡ್ಲಿಕ್ಕೆ ಮತ್ತು ಸತ್ಯಾಗ್ರಹವನ್ನ ಮಾಡ್ಲಿಕ್ಕೆ ಒಂದು ಆಲೋಚನೆಯನ್ನ ಮಾಡ್ತಾರೆ. ಆಲೋಚನೆಯಲ್ಲಿ ನೀರು ಮುಟ್ಟುವಂಥದ್ದು, ಮಂದಿರ ಪ್ರವೇಶ ಮತ್ತು ಮನುಸ್ಮೃತಿಯನ್ನು ಸುಡುವಂಥದ್ದು ಎಲ್ಲ ವಿಚಾರಗಳು ಇರ್ತಾವ. ಆದ್ರೆ ಅಲ್ಲಿನ ಮನೋವಾದಿಗಳು ಮತ್ತು ಬ್ರಾಹ್ಮಣರು ಇದನ್ನ ವಿರೋಧ ಮಾಡ್ತಾರೆ, ತೀವ್ರವಾದಂತ ವಿರೋಧ ಮಾಡ್ತಾರೆ. ಎಲ್ಲಿವರೆಗೂ ವಿರೋಧ ಮಾಡ್ತಾರಂದ್ರ ಅವತ್ತಿನ ಕೋರ್ಟ್ ಹೋಗಿ ಇದಕ್ಕೆ ಸ್ಟೇ ತಂದು ಬಿಡ್ತಾರ, ಇದು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅಂತ ಹೇಳಿ. ಆದ್ರೂ ಬಾಬಾ ಸಾಹೇಬರು ಹಿಡಿದ ಹಠವನ್ನ ಬಿಡಂಗಿಲ್ಲ. ನಮ್ಮ ಸಂಜೀವನ ಕಾಂಬ್ಳೆ ಅವರದಾರಲ್ಲ, ಹಿಡಿದ ಹಠ ಬಿಡಂಗಿಲ್ಲ. ಆ ತರ ಹಿಡಿದ ಹಠ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಬಿಡೋದಿಲ್ಲ. ಇದನ್ನ ಮಾಡ್ಲೇಬೇಕಂತ ತೀರ್ಮಾನ ಮಾಡ್ತಾರ. ಆದ್ರೆ ಮುಂಬೈದಿಂದ ಮಹಾಡ್ಗೆ ಬರ್ಬೇಕಾದ್ರೆ ಬಸ್ಸಿನ ಮೂಲಕ ಬಂದ್ರ ಅವ್ರು ಬಸ್ನವರು ಸಹಿತ ಎಲ್ಲ ಈ ಮನೋವಾದಿಗಳು ಮಾತಾಡ್ಬಿಟ್ಟಿರ್ತಾರೆ. ಅಂಬೇಡ್ಕರ್ ಒಂದು ವೇಳೆ ಬಸ್ನಾಗ ಹತ್ತಿ ಬಿಟ್ರಂದ್ರೆ ಬಸ್ಗಳನ್ನು ಸಹಿತ ಅಲ್ಲಿಗೆ ಬಂದ್ ಮಾಡಿಬಿಟ್ಟು ಈ ಕಾರ್ಯಕ್ರಮಕ್ಕೆ ಬರ್ಲಾರ್ದಂಗ ಮಾಡ್ರಿ ಅಂತ ಹೇಳಿ. ಅವಾಗ ಅಂಬೇಡ್ಕರ್ ಅವರು ಹಡಗಿನ ಮೂಲಕ, ಬೋಟ್ ಮೂಲಕ ಏನಪ್ಪಾ ಅಂದ್ರ ಸಾಕಷ್ಟು ದೂರ ಹಾಕಿದ್ರು ಕೂಡ ಬೋಟ್ ಮೂಲಕ ಬಂದು
ಮಹಾಡ್ನಲ್ಲಿ ಇಳಿದು ಅಲ್ಲಿಂದ 5 ಕಿಲೋಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಲ್ನಡಿಗೆಯಿಂದ ಬರ್ತಾರ. ಎಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಬಾಬಾ ಸಾಹೇಬ್ರಿಗೆಲ್ಲ ಕುರ್ಚಿಗಳನ್ನ ಹಾಕಿರ್ತಾರ, ಪೆಂಡಾಲ್ ಹಾಕಿರ್ತಾರ. ಮುಂದೇನಪ್ಪಾ ಅಂದ್ರ ಈ ಮನೋಸ್ಮೃತಿಯನ್ನು ಸುಡಾಕ ನಾವ್ ಹೆಂಗ್ ಹೆಣ ಸುಡಾಕ ಕಟ್ಟಿಗೆಗಳನ್ನೆಲ್ಲ ಇಡ್ತೀವಲ್ಲ, ಆ ರೀತಿ ಸುಸಜ್ಜಿತವಾಗಿ ಎಲ್ಲ ಕಟ್ಟಿಗೆಗಳನ್ನ ಇಡ್ತಿರ್ತಾರ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪೀಚ್ ಆಕೈತಿ. ಸ್ಪೀಚ್ ಆದ ನಂತರ ಸುಮಾರು ಸಾಯಂಕಾಲ ಅಂದ್ರೆ ರಾತ್ರಿ ಹೊತ್ತ ಸಮಯದಲ್ಲಿ 3 ವಿಭಾಗಗಳಲ್ಲಿ ಜನರನ್ನ ಮಾಡಿ ಇದಕ್ಕ ಶ್ರೀಯುತ ಗಂಗಾಧರ ನೀಲಕಂಠ ಸಹಸ್ರ ಬುದ್ಧಿ ಅನ್ನುವಂಥ ಒಬ್ಬ ಬ್ರಾಹ್ಮಣರಿಗೆ ಅದನ್ನ ಟಾಸ್ಕ್ ಕೊಡ್ತಾರೆ ಬಾಬಾ ಸಾಹೇಬ್. ನೋಡ್ರಿ, ಗಂಗಾಧರ ನೀಲಕಂಠ ಸಹಸ್ರ ಬುದ್ಧಿ. ಇದಕ್ಕಿಂತ ಮೊದಲೊಂದು ಮಾತನ್ನ ಹೇಳ್ಬೇಕು ನಾನು. ಏನಂದ್ರ ಈ ಬಸ್ಗಳನ್ನ ಬಂದ್ ಮಾಡ್ಲಿಕ್ಕೆ ನಾವು ಓಡಾಡ್ತಾರಲ್ಲ ಬ್ರಾಹ್ಮಣರು, ಆ ಏನು ಮಹಾಡ ಭಾಗದಲ್ಲಿ ಇರ್ತಕ್ಕಂಥ ಯಾವ ಜಮೀನು ಸಹಿತ ಕೊಡಂಗಿಲ್ಲ, ಗೌರ್ಮೆಂಟ್ ಜಮೀನು ಸಹಿತ ಕೊಡಂಗಿಲ್ಲ ಕಾರ್ಯಕ್ರಮ ಮಾಡಕ್. ಅವಾಗ ಡಾಕ್ಟರ್ ಫತ್ತೇ ಖಾನ್ ಅಂತಕ್ಕಂಥ ಮುಸ್ಲಿಂ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಚಳವಳಿಗೆ ಸಪೋರ್ಟ್ ಮಾಡುವ ಮೂಲಕ, ಶಾಂತ ರೀತಿಯಿಂದ ಇರಬೇಕಲ್ಲಿ, ಈ ಚಳವಳಿಗೆ ಸಪೋರ್ಟ್ ಮಾಡುವ ಮೂಲಕ ತನ್ನ ಸ್ವಂತ ಜಮೀನನ್ನ ಈ ಹೋರಾಟಕ್ಕಾಗಿ ಕೊಡುಗೆಯಾಗಿ ನೀಡ್ತಾರೆ ಫತ್ತೇ ಖಾನ್ ಅಂತಕ್ಕಂಥವ್ರು. ಆ ನಂತರ ಈ ಗಂಗಾಧರ ನೀಲಕಂಠ ಸಹಸ್ರ ಬುದ್ಧಿ ಅಂತಕ್ಕಂಥವ್ರು ಮತ್ತು ಅವರ ಜೊತೆ ಒಂದು 6 ಜನ ನಮ್ಮ ಸಮಾಜದ ಧಾರ್ಮಿಕ ಗುರುಗಳನ್ನ ತೆಗೆದುಕೊಂಡು ಅವತ್ತು ಇದಕ್ಕೆ ತಿಲಾಂಜಲಿ ಹಾಡ್ತಾರ. ಆ ಸಮಯ, ಆ ಡೇಟ್ ಯಾವ್ದಪ್ಪ ಅಂದ್ರ 1927 ಡಿಸೆಂಬರ್ 25. ಇವತ್ತಿಗೆ 97 ವರ್ಷ ಆಯ್ತು. ಏನದು ಮನುಸ್ಮೃತಿ? ಮನುಸ್ಮೃತಿ ಅಂದ್ರ ಮಾನವ ಧರ್ಮಶಾಸ್ತ್ರ ಅಂತಾರ, ಅಥವಾ ಹಿಂದೂ ಧರ್ಮದ ಮೊದಲನೇ ಧಾರ್ಮಿಕ ಗ್ರಂಥ ಅದು. ಅದರಲ್ಲಿ 12 ವಿಭಾಗಗಳು, 2000ಕ್ಕೂ ಹೆಚ್ಚು ಪುಟಗಳನ್ನ ಅದರಲ್ಲಿ ಪ್ರಿಂಟ್ ಮಾಡಲಾಗ್ತದ. 12 ವಿಭಾಗಗಳಲ್ಲಿ ಪ್ರತಿಯೊಂದು ವಿಭಾಗದಲ್ಲಿಯೂ ಕೂಡ ಬ್ರಾಹ್ಮಣರೇ ಶ್ರೇಷ್ಠ, ಬ್ರಾಹ್ಮಣರು ದೇವರ ಹೊತ್ತಿಯಿಂದ ಹುಟ್ಟ್ಯಾರ, ಹೆಣ್ಣು ಮಕ್ಕಳು ಅಡಿಗೆ ಮಾಡಕ್ ಸೀಮಿತ, ಶೂದ್ರರು ದುಡಿಯಾಕ ಸೀಮಿತ, ನಮ್ಮ ಕೈಯಾಗೆಲ್ಲ ತಲವಾರ್ ಇರಬೇಕು, ನಮ್ಮ ಕೈಯಾಗ ಮಂತ್ರಗಳಿರ್ಬೇಕು, ವೇದ ಉಪನಿಷತ್ತುಗಳೆಲ್ಲ ನಮ್ಮ ಕೈಯಾಗದ ಅನ್ನುವಂತಹ ಒಂದು ಮಾನವ ಕುಲಕ್ಕೆ ಮಾರಕವಾಗಿರ್ತಕ್ಕಂಥ ಧರ್ಮ ಗ್ರಂಥವನ್ನು ಅವ್ರು ಮಾಡಿರ್ತಾರೆ. ಅದೇ ಧರ್ಮ ಗ್ರಂಥದ ಆಧಾರದ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ಏನು ತಯಾರು ಮಾಡಿರ್ತಾರ. ಆ ಸಾವಿರಾರು ವರ್ಷಗಳಿಂದ ನಿಮ್ಮ ಮೈ ಮೇಲೆ ಬಟ್ಟೆ ಇಲ್ಲಾರ್ದಂಗ, ನಿಮಗ ಶಿಕ್ಷಣ ಇಲ್ಲಾರ್ದಂಗ, ನಿಮಗೆ ಮನೆಗಳಿಲ್ಲಾರ್ದಂಗ, ನಿಮಗೆ ಹೊಲಗಳಿರ್ಲಾರ್ದಂಗ, ಇವತ್ತಿಗೂ ಹಳ್ಳಿಗಳೈತ್ಲ, ಇಲ್ಲಿ ಅಡ್ಡಾಡಬೇಡ, ಅಲ್ಲಿ ಅಡ್ಡಾಡಬೇಡ, ಇಲ್ಲಿ ಬರಬೇಡ, ಅಲ್ಲಿ ಹೋಗಬೇಡ, ಮುಟ್ಟಬೇಡ, ಮೈಲಿಗೆ ಆಕತಿ, ಮುರ್ಚೇಟ್ ಆಕತಿ, ಈ ರೀತಿ ಅನೇಕ ಏನು ಹೊಲಸು ವಿಚಾರಗಳದಾವಲ್ಲ, ಇವೆಲ್ಲವನ್ನ ಧರ್ಮ ಗ್ರಂಥದಾಗ ಹಾಕಿರ್ತಾರ. ಅದಷ್ಟೇ ಅಂದ್ರೆ ಈಗ ಈ ನಾಡಿನ, ಈ ದೇಶದ ಒಬ್ಬ ಹೆಮ್ಮೆಯ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಕೂಡ ಪಟ್ಟಾಭಿಷೇಕ ಮಾಡಬೇಕಾದಂತ ಸಂದರ್ಭದಲ್ಲಿ ಇನ್ನೊಬ್ಬ ಶೂದ್ರ ಇದೆ ಶಿವಾಜಿ, ಒಬ್ಬ ಶೂದ್ರ ಜಾತಿಗೆ ಸೇರಿದವಂತೆ ತಮ್ಮ ಎಡಗಾಲಿನ ಕಿರುಬೆರಳಿನಿಂದ ಗಾಗಾ ಭಟ್ ಅಂತಕ್ಕಂಥ ಒಬ್ಬ ಮಂತ್ರವಾದಿ ಅವರಿಗೆ ತಿಲಕಧಾರಣೆ ಮಾಡುವ ಮೂಲಕ ಶಿವಾಜಿ ಮಹಾರಾಜರಿಗೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಇದೇ ಮನುಸ್ಮೃತಿ ಆಧಾರದ ಮೇಲೆ ಇನ್ನೊಬ್ಬ ಶೂದ್ರ ಇದೆ ಅಂತ ಹೇಳಿ ಆತನಿಗೆ ಗಾಗಾ ಭಟ್ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ತಮ್ಮ ಎಡಗಾಲಿನ ಕಿರುಬೆರಳಿನಿಂದ ತಿಲಕಧಾರಣೆ ಮಾಡುವ ಮೂಲಕ ಅವಮಾನ ಮಾಡಿರ್ತಾನ. ಇಂತಹ ಇತಿಹಾಸದಲ್ಲಿ ಅದೆಷ್ಟೋ ಅವಮಾನಗಳು ನಮಗೆ ಗತಿಸಿ ಹೋಗ್ಬಿಟ್ಟಿರ್ತಾವ. ಅದನ್ನೆಲ್ಲ ಅರಿತಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಷ್ಯನಿಗೆ ಮಾರಕವಾಗಿರುವ ಈ ಒಂದು ಏನು ಧರ್ಮ ಗ್ರಂಥ ಮನುಸ್ಮೃತಿ ಅನ್ನುವಂಥದ್ದು, ಇದರಲ್ಲಿ ಪ್ರತಿಯೊಬ್ಬರನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನ ಹೊರತುಪಡಿಸಿದ್ರ ನೋಡ್ರಿ ಅದ್ರೊಳಗೆ ಏನು ಬರೀತಾರ ಅಂದ್ರೆ, ಒಂದು ಶ್ಲೋಕದೊಳಗಡೆ ಕ್ಷತ್ರಿಯ 70 ವರ್ಷದವನಾಗಿದ್ರು, ಬ್ರಾಹ್ಮಣರ ಹುಡುಗ 18 ವರ್ಷದವನಾಗಿದ್ರು ಆತನ ಅವನು ಕಾಲು ಬಿದ್ದು ಕೈ ಮುಗಿದು ಸ್ವಾಗತ ಮಾಡಬೇಕಂತೇಳಿ. ಡೋಲ ಪಶು ಶೂದ್ರ ಗವಾರನಾದಿ ತಾಡಣಿಕೆ ಅಧಿಕಾರಿ ಅಂತ ಬರೀತಾರ. ಅಂದ್ರೆ ಡೋಲ ಪಶು, ಶೂದ್ರ ಗವಾರ್ನರ್ ಇವೆಲ್ಲರೂ ಕೂಡ ಹೊಡೆಸ್ಕೊಳ್ಳಕ ಲಾಯಕ ಅದರ ಅಂತೇಳಿ. ಈ ರೀತಿ ಅಶ್ಲೀಲವಾದಂತಹ, ಅನೈತಿಕವಾದಂತಹ, ಮನುಷ್ಯರಿಗೆ ವಿರೋಧವಾಗಿರುವಂತಹ ಎಲ್ಲ ವಿಷಯಗಳನ್ನು ಹಾಕಿದ್ದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಸುಡ್ತಾರೆ. ಅಂದ್ರೆ ಇವತ್ತಿಗೆ 97 ವರ್ಷ. ಇವತ್ತು ದೇಶಕ್ಕೆ ಸ್ವತಂತ್ರ ಸಿಕ್ಕಿರ್ಲಿಲ್ಲ. ಆ ಟೈಮ್ನಾಗ ಅದನ್ನು ಸುಟ್ಟರು. ಇವತ್ತು ನಿಮ್ಮ ಮನೆಯೊಳಗಿರುವ ಹಿಂದೂ ಧರ್ಮದ ದೇವರ ಫೋಟೋಗಳು ಹೋಗಿಲ್ಲ, ಹೋಗ್ಯಾವ ಅದ್ಲೇ ನೋಡ್ರಿ. ಕೆಲವ್ರ ಮನ್ಯಾಗ ಹೋಗಿರ್ಬೋದು, ಕೆಲವ್ರ ಮನ್ಯಾಗ ಇನ್ನ ಜ್ಯೋತ್ ಬಿದ್ರಿ ಹೋಗ್ಯಾವ. ಯಾಕಂದ್ರೆ ನಮ್ಮ ಸಂಗೀತಕಾರ ಪ್ರತಿ ವರ್ಷ ನಾಗ್ಪುರ್ ಚಲೋ ಅಂತ ಹೇಳಿ ಎಲ್ಲ ಹಿರಿಯರನ್ನ, ಮಹಿಳೆಯರನ್ನ ಕರ್ಕೊಂಡು ಹೋಗಿ ಬದಲಾವಣೆ ಮಾಡ್ಯಾರ. ಅವ್ರಿಗೊಂದು ಕ್ರಾಂತಿಕಾರಿ ಜೈವಿ ಮಾಡಿದ್ರು, ಕ್ರೀಡಾ ಚಪ್ಪಾಳೆ ಬಳಸಿದ್ರು.
ಈ ಹಳ್ಳಿಯೊಳಗೆ ಯಾಕೆ ಐತಂದ್ರೆ ಸಂಗೀತ ಹಾಕನಂತರು ಪ್ರಜ್ಞಾವಂತರು ಅದಾರ. ಅವ್ರು ಪ್ರತಿ ವರ್ಷ ನಿಮ್ಮನ್ನ ಮೋಟಿವೇಶನ್ ಮಾಡಿ ಹೋಗ್ತಾರೆ. ಆದ್ರೆ ಕೆಲವೊಂದು ಹಳ್ಳಿ ಒಳಗಡೆ ಇವತ್ತಿಗೂ ಹೋಗಿಲ್ಲ. ನಾವು ಡಿಪೆಂಡ್ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟು ಸರ್ವ ಹಕ್ಕುಗಳನ್ನ ಕೊಟ್ಟರು, ಆದ್ರೆ ಆ ಸಂವಿಧಾನದ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗಿತ್ತು. ಆದ್ರೆ ನಾವು ಡಿಪೆಂಡ್ ಆಗಿದ್ದು ಯಾರ ಮೇಲೆ ಅಂದ್ರೆ ದೇವ್ರ ಮೇಲೆ. ಪಟ್ನ ನಮ್ಮ ಬಾಯಿಗೆ ಏನು ಬರ್ತಾರೆ, ದೇವ್ರು ಏನಾದ್ರು ಮಾತನಾಡ ಒಳ್ಳೆ ದಾರಿ ತೋರಿಸ್ತಾನೆ ಅಂತ. ಆ ದೇವರಿಗೆ ದಾರಿ ತೋರಿಸೋರು ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದೇಶದೊಳಗಡೆ ದೇವರಲ್ಲಿ ಕಲ್ಲು ಬಿದ್ದಾಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಅಲ್ಲಿ ನಮ್ಮ ಅಪ್ಪನ ಕಾನೂನು ಹಿಡ್ದೈತಿ, ದೇವ್ರ ಕಾನೂನು ನಡೆಯಂಗಿಲ್ಲ. ಮಂದಿರಕ್ಕೆ ಕಲ್ಲು ಬಿದ್ರು ನೀವು ಹೋಗ್ಬೇಕಲ್ಲಿ, ದೇವಸ್ಥಾನಕ್ಕ ಮಸ್ಜಿದ್ ಕಲ್ಲು ಬಿದ್ರು ಹೋಗ್ಬೇಕು, ಪೊಲೀಸ್ ಸ್ಟೇಷನ್ಕ ಎಲ್ಲೇ ನಿಮ್ಗೆ ಕಲ್ಲು ಬೀಳಿ ಧಾರ್ಮಿಕ ಕೇಂದ್ರಗಳಿಗೆ, ಆ ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೆ ರಕ್ಷಣೆ ಕೊಟ್ಟವರು ದೇವರು. ನಿಮಗೆ ರಕ್ಷಣೆ ಕೊಟ್ಟವನು ಬಿಟ್ಟು ನನಗೆ ಗೊತ್ತಿಲ್ಲ, ದೇವರುಗಳಿಗೆನೇ ರಕ್ಷಣೆ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬೇಕಾದ್ರೆ ಸಂವಿಧಾನವನ್ನು ತೆಗೆದು ಆರ್ಟಿಕಲ್ 25 ಧರ್ಮ ಸ್ವಾತಂತ್ರ್ಯದ ಹಕ್ಕು, ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಧರ್ಮವನ್ನ ಸ್ಥಾಪಿಸುವ ಹಕ್ಕನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ವಂಶಸ್ಥರಾಗಿ ನೀವು ನಮ್ಮ ಜನಾಂಗ ಇವತ್ತಿಗೂ ದೇವರನ್ನ ನಂಬಿರಿ, ದೇವರಿಗೆ ಅಭಿಷೇಕ ಮಾಡ್ತೀರಿ. ದೇವ್ರದ್ದು ಹೆಂಡಿ ತಿನ್ನದ್ರೆ ಹೆಂಡಿ ತಿಂತೀರಿ, ದೇವ್ರದ್ದು ಉಚ್ಚಿ ಕುಡಿ ಅಂದ್ರೆ ಉಚ್ಚಿ ಕುಡಿತೀರಿ. ಇತ್ತೀಚೆಗೆ ಚಾಲು ಮಾಡಿಬಿಟ್ರೆ ಈಗ ಗೋಮಾತೆಯ ಗೋಮೂತ್ರವನ್ನ ಸೇವಿಸುವುದರಿಂದ ನಾವೆಲ್ಲ ನಮ್ಮ ರೋಗ ರುಜಿನಗಳು ಹೋಗ್ತಾವ. ಗೋಮಾತೆಯ ಹೆಂಡಿ ತಿನ್ನೋದ್ರಿಂದ, ಸೆಗಣಿ ತಿನ್ನೋದ್ರಿಂದ ಅನೇಕ ರೋಗಗಳು ಹೋಗ್ತಾವ್ರೊಳಗೆಲ್ಲ ದೇವರುಗಳದಾವ. ಮತ್ತ ಹಂಗಾದ್ರೆ ಮಾರಾಯ ಹಾಲ, ತುಪ್ಪ, ಅಭಿಷೇಕ, ಬಾಳೆಹಣ್ಣ, ಅವೇನೋ ಮಣುಕ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ದೇವ್ರಿಗೆ ಅಭಿಷೇಕ ಮಾಡ್ತಿರಲ್ಲ, ಅದನ್ನೆಲ್ಲ ನಮ್ ಬಡವ್ರಿಗೆ ಕೊಟ್ಟು ಬಿಡ್ರಿ. ನೀವು ಪ್ರತಿನಿತ್ಯ ಅದೇನೈತೆ ಸೆಗಣಿನ ದೇವರಿಗೆ ಅರ್ಪಣೆ ಮಾಡ್ರಿ, ಹುಚ್ಚಿನ ಅರ್ಪಣೆ ಮಾಡಿ ನೀವು ಅವ್ರನ್ನ ತಿನ್ರಿ. ನಮ್ದೇನು ತಕರಾರಿಲ್ಲ. ಸೈಂಟಿಫಿಕ್ ಪ್ರಕಾರ ನಮ್ಗೆ ತಿಳಿದ ಪ್ರಕಾರ ಜಗತ್ತಿನಲ್ಲಿ ಹುಟ್ಟಿದ ಯಾವುದೇ ಜೀವಿ ಇರ್ಬೋದು, ಮನುಷ್ಯನ ಹಿಡ್ಕೊಂಡು ಬಾಯಿಗೆ ತಿನ್ನೋದಕ್ಕೆ ಅನ್ನ ತರ, ಹಿಂದ್ಗಡೆ ಬರೋದಕ್ಕೆ ಸಂಡಾಸ ಅಂತಾರ. ಕರೆಕ್ಟ್? ಬಾಯಿಗೆ ಕುಡಿದಕ್ಕೆ ನೀರ್ ಅಂತಾರ, ಮೂತ್ರಾಲಯದಿಂದ ಹೋಗೋದಕ್ಕೆ ಹುಚ್ಚ ಅಂತಾರ. ಮತ್ತೆ ಅದು ಪವಿತ್ರ ಅಂತ ನೀವು ವಾದ ಮಾಡ್ತಿದ್ರೆ ನೀವು ರಾಜಾರೋಷಿರ್ಬೋದು, ನಮ್ಗೆ ಯಾವುದೇ ಇಲ್ಲ, ನಾವು ಮಾತ್ರ ಗಂಟಾಗೋಷ ಹೇಳಬೇಕು. ಮತ್ತೀಗ ರಾಮ ಅವ ಎಲ್ಲ ಹಾಕ್ಯಾರ. ಒಬ್ಬ ಕವಿ ಸರ್ವಜ್ಞ ಒಂದು ಬಹಳ ಚಂದ ಮಾತು ಹೇಳ್ತಾನ್ರಿ. ಹಾದರದ ಕಥೆಯನ್ನ, ಸೋದರರ ವರಿಯನ್ನ ಆಧರಿಸಿ ಕೇಳವ ಹದಗಿತ್ತಿ ಮಗ. ನಾನು ಮಾತಾಡಿದು ತಪ್ಪು ಹೆಣ್ಣು ಮಕ್ಕಳು, ಇದು ಆದಿ ಕವಿ ಸರ್ವಜ್ಞನ ಮಾತು. ಪಟಕ್ನವ್ರು ಯಾರೋ ಮೀಡಿಯಾದವರಲ್ಲಿ ಹೆಣ್ಮಕ್ಳೆಲ್ಲ ಕುಳಿಸ್ಕೊಂಡು ಬೈದು, ನಾ ಬೈದಿಲ್ಲಪ್ಪ, ಇತಿಹಾಸದಲ್ಲಿರುವಂತ ಸರ್ವಜ್ಞ ಹೇಳಿದ ಮಾತು. ಆದರದ ಕಥೆಯನ್ನ, ಸೋದರರ ವಧೆಯನ್ನ ಆಧರಿಸಿ ಕೇಳವ ಹಾದ್ರಗಿತ್ತಿ ಮಗ ಅಂತ ಹೇಳ್ತಾನೆ. ಯಾರೋ ಸರ್ವಜ್ಞ ಯಮನಪ್ಪ ಗುರುದಾನ ಮಾತಲ್ಲ, ಆದ್ರೆ ಯಮನಪ್ಪ ಗುರುದಾನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾನೆ. ಆದರದ ಕಥೆ ಯಾವುದು ಅಂದ್ರೆ ರಾಮಾಯಣ. ಯಾಕಂದ್ರ ರಾಮ ಸೀತಾನ ಸಂಶಯ ಪಡ್ತಾನು, ಅಗ್ನಿ ಒಳಗೆ ನಿಂದ್ರಿಸ್ತಾನು, ನಾನು ಹೇಗೆ ಯಾರ ನುಡಿ ಏನ್ ಮಾಡ್ಯಾವ ಗೊತ್ತಿಲ್ಲ ಅಂತಾನು. ಅದಕ್ಕೆ ಸರ್ವಜ್ಞ ಏನ್ ಹೆಸರಿಟ್ಟ? ಹಾದರದ ಕಥೆ. ಸೋದರರ ವಧೆಯನ್ನ, ಸೋದರ ವಧೆ ಅಂದ್ರ ಮಹಾಭಾರತ. ಅಲ್ಲಿ ಕೌರವರು ಪಾಂಡವರ ನಡುವೆ ಜಗಳ ಕಥೆ, ಅದನ್ನೆಲ್ಲ ನೀವು ಹಿಂಗ ಕಿವಿ ಕೊಡ್ತಿದ್ರಲ್ಲ, ಅವರ ಹಾದ್ರಗಿತ್ತಿ ಮಕ್ಕಳ ತಿಳ್ತಾನ. ಹಿಂಗ ಆಧರಿಸಿ ಕೇಳ್ತಿರ ಅವರ ಹಾದ್ರಗಿತ್ತಿ ಮಕ್ಕಳು ಅಂತ ಹೇಳ್ತಾನವ. ಈಗ ನೀವು ಯಾರ ಮಕ್ಕಳಕ್ಕೆ ನಿಮಗೆ ಬಿಟ್ಟು ನಾ ಹೇಳಂಗಿಲ್ಲ. ಯಾಕ್ರಿ ನನ್ನ ಮಾತಲ್ಲ ಅಂತ ಹೇಳಿ, ಇದು ಸರ್ವಜ್ಞನ ಮಾತು. ಇನ್ನೊಂದು ಅಂಬಿಗರ ಚೌಡಯ್ಯ ಹೇಳ್ತಾನ, ಬಹಳ ಚಂದ ಮಾತು. ಉಚ್ಚೆಯ ಬಚ್ಚದಲ್ಲಿ ಹುಟ್ಟಿದವರು ನಾವೆಲ್ಲ, ನೀ ಹೆಚ್ಚು ನಾ ಹೆಚ್ಚು ಎಂದವನ ಕಚ್ಚಿಯ ಬಿಚ್ಚಿ ಮಚ್ಚಿಗೆ ಹೊಡಿ ಎಂದ ಅಂಬಿಗರ ಚೌಡಯ್ಯ. ನನ್ನ ಜನ್ಮಸ್ಥಳವು ನನ್ನ ತಾಯಿ ಗರ್ಭದಿಂದ, ಅಂದ್ರೆ ಉಚ್ಚೆಯ ಬಚ್ಚಲು. ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿದವರು ನಾವೆಲ್ಲ, ನೀವೆಲ್ಲ. ಹೆಣ್ಣ ಇರ್ಬೋದು, ಗಂಡ ಇರ್ಬೋದು, ನಮ್ಮ ತಾಯಿ ಗರ್ಭದಿಂದ ಹುಟ್ಟಿವಲ್ಲ. ಅದಕ್ಕ ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿದವರು ನಾವೆಲ್ಲ, ನೀವೆಲ್ಲ. ಅಲ್ಲಿಂದ ಹುಟ್ಟಿ ನೀ ಹೆಚ್ಚು ನಾ ಹೆಚ್ಚು ಎಂದವನ ಕಚ್ಚಿಯ ಬಿಚ್ಚಿ ಮಚ್ಚಿಲಿ ಬಿಡಿಯತ್ತ ನಾವು. ಕರೆಕ್ಟ್ ಅಲ್ರಿ ನಾವು ಹೇಳಿದ್ದ? ಹಿಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಮನುಸ್ಮೃತಿಯನ್ನ ಸುಟ್ಟಾಕಿರಿವಲ್ಲ, ಇರೋದು ಅದರೊಳಗೆ ನಾ ಹೆಚ್ಚು ನೀ ಹೆಚ್ಚು ಅನ್ನುವಂಥದ್ದು. 97 ವರ್ಷ ಆಯ್ತು. 97 ವರ್ಷ ಆದ್ರೂ ನಮ್ಮ ಮನೆಯಿಂದ ದೇವರು ಹೊರಗೆ ಹೋಗಿಲ್ಲ, ಜೈ ಭೀಮ್ ಒಳಗೆ ಬಂದಿಲ್ಲ. ಹೆಸರಿಗೆ ಮಾತ್ರ ಜೈ ಭೀಮ್ ಅಂತೀರಿ, ಒಳಗೆ ಹೋದ್ರೆ ಹರಿಯಾಗದ್ರ ಚಾಲನ. ದೇವರ ಕಾಪಾಡ ನಮ್ಮನ್ನ ಅಂತ ಹೇಳಿ. ಅದಕ್ಕ ಈ ನಿಮ್ಮ ಭಕ್ತಿಯನ್ನ ಮನೋವಾದಿಗಳು ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೊಂಡಾರ. ನಿಮ್ಮ ಭಕ್ತಿಯನ್ನ ದುರುಪಯೋಗ ಮಾಡ್ಕೊಂಡಾರ.
ಯಾವಾಗ ನಿಮ್ಮ ಮನೆಯಿಂದ ದೇವರನ್ನ ಹೊರಗೆ ಸೇರಿಸಿ ಅಂಬೇಡ್ಕರ್ ಭಗವಾನ್ ಬುದ್ಧರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಮಕ್ಕಳನ್ನ ಶಿಕ್ಷಣದ ಕಡೆಗೆ ಯಾವಾಗ ನೀವು ಕಳಿಸ್ತಿರಲ್ಲ ಅವಾಗ ಈ ಭಾರತ ದೇಶ ಪ್ರಬುದ್ಧತೆ ಆಗತ್ತಿ. ಯಾವುದೇ ಗುಡ್ಡಾಪುರ ದಾನಮ್ಮ ನಿಮ್ಗೆ ಸರಿ ಗೊತ್ತಿರಬೇಕು. ಗುಡ್ಡಾಪುರ ದಾನಮ್ಮ ಒಬ್ಬ ಹುಡುಗಿ ಗುಡ್ಡಾಪುರ ದಾನಮ್ಮನ ಮ್ಯಾಗ ಬಹಳ ದೊಡ್ಡ ಭಕ್ತಿ ಇದ್ರಂತ. SSLC ಪರೀಕ್ಷೆ ಹಾಕಿದ. SSLC ಪರೀಕ್ಷೆ ಬರೋ ಬಂದವರು ಡಿಪೆಂಡ್ ಆಗ್ಯಾಳು ಗುಡ್ಡಾಪುರ ದಾನಮ್ಮನ ಮ್ಯಾಗ. ಅಲ್ಲಿ ಯಾರೋ ನಮ್ಮ ಸ್ವಾಮಿಗಳು ಉರ್ಲಿಂಗ್ ಪ್ರತಿ ಸ್ವಾಮಿಗಳು ಟ್ರೈನ್ ಹೋಗುವಾಗ ಹುಡುಗಿ ಬೇಕಲ್ಲ, ಯಾವ್ರಮ್ಮ ಏನು ಕೇಳಿದಾಗ ಇಂಥ ಊರ್ರಿ ಅಂತ. ಎಲ್ಲಿ ಹೊಂಟೇನ? ನಾ ಗುಡ್ಡಾಪುರ ದಾನಮ್ಮಗೆ ಹೊಂಟೇನ್ರಿ. ಯಾಕಮ್ಮ? ಮನೆ SSLC ಪರೀಕ್ಷೆ ಬರ್ದನ್ರಿ, ತಾಯಿ ಪಾಸ್ ಮಾಡತ್ತೆ, ತಾಯಿ ಒಂದೆರಡು ಸಲ ನಿಂತ ಭಕ್ತಿಯಿಂದ ಕಡೆ ಹೊಂಟೀನಿ. ಸರಿ, ನಿನ್ನ ನಂಬರ್ ಏನಮ್ಮ? ಹಾಲ್ ಟಿಕೆಟ್ ನಂಬರ್ ಅಂತ ಕೇಳ್ತಾರ. ರೂಲ್ ನಂಬರ್ ಹಾಲ್ ಟಿಕೆಟ್ ನಂಬರ್ ಹೇಳಿದಾಗ ಅಲ್ಲೇ ಸ್ವಾಮೀಜಿಗಳು ಮೊಬೈಲ್ ಒಳಗಡೆ ಆನ್ಲೈನ್ ನೋಡ್ತಾರ. ಆಕಿ 4 ವರ್ಷದಾಗ ಫೇಲ್ ಆಗಿಬಿಟ್ಟಿರ್ತಾರ. ಹುಡುಗಿ 4 ವರ್ಷದಾಗ ಫೇಲ್ ಆಗಿ ವಿದ್ಯಾಭ್ಯಾಸ ಮಾಡ್ಲಾರ್ದ ದಾನಮ್ಗೆ ಹೋಗ್ಬೇಕಾಗಿ ಮರುದಿವ್ಸ ಒಂದ್ ದಿವ್ಸ ಬಿಫೋರ್ ಬರ್ತೈತಿ ಎಲ್ಲ ಆನ್ಲೈನ್ ಒಳಗಡೆ. ಮರುದಿವ್ಸ ಪರೀಕ್ಷಾ ರಿಸಲ್ಟ್ ಹೊರಗಡೆ ಬರ್ತೈತಿ, ವಿಷಯ ಫೇಲ್ ಆಗಿರ್ತಾವ. ಆಕಿ ಹುಡುಗಿ ಹೋಗಿ ಸೀದಾ ಆತ್ಮಹತ್ಯೆ ಒಂದು ಯಾವ್ದೋ ಬಾಳಿನ ಎಲ್ಲೋ ಬಿದ್ದು ಕೆಲಸ ಆಗಿಬಿಡ್ತಾಳೆ. ನಾ ಏನಮ್ಮ ಅಂದ್ರೆ ನಾ ಫೇಲ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ. ಅದೇ ಹುಡುಗಿ ಯಾವ್ದೋ ದೇವ್ರ ಮ್ಯಾಗ ವಿಶ್ವಾಸ ಇರ್ಲಾರ್ದನ ಪುಸ್ತಕದ ಮೇಲೆ ವಿಶ್ವಾಸ ಇಟ್ಟು ಹಗಲು ರಾತ್ರಿ ಓದಿದ್ರೆ ಇವತ್ತು ರ್ಯಾಂಕ್ ಬರ್ತದೆ ಆ ಹುಡುಗಿ. ಅಂತ ನಿರ್ಲಜ್ಜ ಮನಸ್ಥಿತಿ ಇರುವಂತದ್ದು ಹಿಂದೂ ಧರ್ಮ. ಏನೋ ಮಾಡ್ರೆ ನಿಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ, ದೇವ್ರು ಒಳ್ಳೇದು ಮಾಡ್ತಾನೆ, ದೇವ್ರು ಒಳ್ಳೇದು ಮಾಡ್ತಾನೆ, ದೇವ್ರ ಹೆಸರಿನ ಮ್ಯಾಗನ ಇಡೀ ದೇಶವನ್ನ ಹೊತ್ತು ಉರಿಸ್ತಾ ಇದ್ದಾರ. ಅದಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಏನಿತ್ತಂದ್ರ, ಯಾವ ದಲಿತ ಅಸ್ಪೃಶ್ಯ ಸಮಾಜಕ್ಕ ಬಡ ಸಮಾಜಕ್ಕ ಶಿಕ್ಷಣದಿಂದ ವಂಚಿತ ಮಾಡ್ಯಾರ ಅವ್ರಿಗೆ ಪೂರ್ಣ ಪ್ರಮಾಣದ ಶಿಕ್ಷಣ ಸಿಗಬೇಕು. ಅಧಿಕಾರದಿಂದ ವಂಚಿತ ಮಾಡಿದ್ರೆ ಅವ್ರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಸಿಗಬೇಕು. ಆಸ್ತಿ ಅಂತಸ್ತಿನಿಂದ ಘನತೆ ಗೌರವದಿಂದ ಇವ್ರಿಗೆ ಏನ್ ದೂರ ಇರ್ತಾರಲ್ಲ ಅವರೆಲ್ಲವನ್ನ ಸಿಗಬೇಕಂತ ಬಾಬಾ ಸಾಹೇಬರ ಜೀವಿತಾವಧಿ ಹೋರಾಟ ಇತ್ತು. ಆದ್ರೆ ನಾವೆಲ್ಲ ಏನ್ ಮಾಡಿದೀವಿ? ಬಾಬಾ ಸಾಹೇಬರು ಉಪಯೋಗ ತಗೊಂಡಿವಿ. ಅವ್ರ ಸಂವಿಧಾನ ನಮಗೆ ಬೇಕು, ಅವ್ರ ಶಿಕ್ಷಣ ನಮಗೆ ಬೇಕು. ಯಾರಿಗೆ ಒದಕಿಲೆ ಒತ್ತಂದ್ರ ದಲಿತ ಸಂಘಟನೆ ನಮ್ಗೆ ಏನು ಹೆಲ್ಪ್ ಮಾಡಿಲ್ಲ ಅನ್ನೋದು. ಪ್ರಮೋಷನ್ ಆತಂದ್ರೆ ತಿರುಪತಿ ತಿಮ್ಮಪ್ಪ, ಧರ್ಮಸ್ಥಳ ಮಂಜುನಾಥ ಹೋಗಿ ಪೂಜೆ ಮಾಡಿಸಿದ್ದಾರೆ. ತಿಳಿಬೋದು ಯಾಕ್ರಿ ತಲೆ ಬೋಳ್ಸಿರಂದ್ರೆ? ಇಲ್ರಿ, ಪ್ರಮೋಷನ್ ಆಗಿತ್ತು ನನಗೆ ಮನೆ. ನಿನಗೆ ನೌಕರಿ ಕೊಟ್ಟವ ಬಾಬಾ ಸಾಹೇಬ್, ಪ್ರಮೋಷನ್ ಕೊಟ್ಟವ ಬಾಬಾ ಸಾಹೇಬ್, ನಿನಗೆ ಉಸಿರು ಕೊಟ್ಟವ ಬಾಬಾ ಸಾಹೇಬ್. ಅದಕ್ಕ ಮನೆ ಬಾಬಾ ಸಾಹೇಬ್ ಬಾಳ ಚಂದ ಹೇಳ್ತಾರ, ನಮ್ ಹೆಣ್ಣು ಮಕ್ಕಳು ದೇವ್ರ ಗುಡಿ ಮುಂದೆ ಸರ್ತಿ ಸಾಲೊಳಗೆ ನಿಲ್ಲೋದಕ್ಕಿಂತಲೂ ಗ್ರಂಥಾಲಯಗಳ ಮುಂದ, ಶಾಲೆಗಳ ಮುಂದ, ಕಾಲೇಜ್ಗಳ ಮುಂದೆ ನಿಂತ್ರೆ ಇಡೀ ದೇಶ ಬದಲಾಕತ್ತೆ ಹೇಳಿ. ಅದಕ್ಕೆ ನೀವು ತಾಯಂದ್ರಲ್ಲಿ ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ಇತಿಹಾಸ ಬೇರೆ ಐತಿ. ನಾವು ಯಾವ ಗುಲಾಮರಲ್ಲ, ನಾವು ರಾಜ ಮಹಾರಾಜರು. ನಮ್ಮ ಮೈಯಾಗ ಹರಿತಿರುವಂತದ್ದು ರಾಜ ಮಹಾರಾಜರ ಡೌಟ್ ಅಂದ್ರೆ ನಾಳೆ 1ನೇ ತಾರೀಕು ಕೋರೆಗಾಂವ್ ಯುವೋತ್ಸವ ಐತಿ. ಹೋಗಿ ಕೋರೆಗಾಂವ್ ನೋಡ್ರಿ, 500 ಜನ ಮಹಾಸೈನಿಕರು 28,000 ಕೇಶವೆಗಳನ್ನ ಸೆರೆ ಬರೆದಿರುವ ಇತಿಹಾಸ ಐತಿ ನಮ್ದು. ಅದಕ್ಕೆ ಗುರ್ರು ಎತ್ತಿರ್ತೀವಿ ನಾವು. ಯಾವ ಬೇರೆ ಮಾಡಿದ್ರೆ ಒಬ್ಬ ಇರ್ತಾನೆ ನಮ್ಮ ಹುಡುಗ ಹತ್ತಿರ್ತಾನೆ. ಆದ್ರ ನಮ್ಮವ್ರು ಕೆಲವ್ರು ಹಿರಿಯರು ಹಂಗ್ ಮಾಡ್ಬೇಡ ಸಮಾಧಾನ ಮಾಡ್ತಾರ. ಹಂಗಾಗುದು ಬೇಡ. ನಮ್ಮ ಇತಿಹಾಸ ನಮಗ್ ಗೊತ್ತೈತಿ. ಪೆಣ್ಣಿನ ಕ್ರಾಂತಿ ನಮಗ್ ಗೊತ್ತೈತಿ, ತಲವಾರದ ಕ್ರಾಂತಿ ನಮಗ್ ಗೊತ್ತೈತಿ. ಪೆಣ್ಣಿನಿಂದ ಜಗತ್ತ ಹಿಂತಿರುಗಿ ನೋಡಿದಂಗ ಮಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ತಲವಾರದ ಜಗತ್ತಿನ ಎರಡು ನಮಗ್ ಗೊತ್ತೈತಿ. ಶಾಂತಿನೂ ಗೊತ್ತೈತಿ, ಕ್ರಾಂತಿನೂ ಗೊತ್ತೈತಿ. ಆದ್ರ ಈಗ ಈ ಶಾಂತಿ ಕ್ರಾಂತಿಯ ನಡುವೆ ನಮ್ಮ ಜನ ಮೂಢರದಾರ. ಅವ್ರ ಶಾಣಿತನ ಅಲ್ಲದ. ಇವತ್ತಿನ ಆಳ್ವಿಕೆ ಮಾಡ್ತಾರಲ್ಲ, ಅವ್ರ ಶಾಣಿತನ ಖಂಡಿತಲ್ಲ, ನಮ್ಮ ದಡ್ಡತನದಿಂದ ಅವ್ರ ಅಧಿಕಾರದಾಗಿಲ್ಲ. ಅವ್ರು ಶಾಣ್ಯರಲ್ಲ. ಅವ್ರು ಶಾಣ್ಯರಾಗಿದ್ರೆ ಅವ್ರ ಸಂವಿಧಾನ ಬರಬೇಕಾಗಿತ್ತು. ನೋಡೋಣ, ನಮ್ಮ ಅಪ್ಪ ಯಾಕೆ ಬರೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರದ. ಹಿಂಗಾಗಿ ಬಹಳಷ್ಟು ವಿಚಾರಗಳದಾವ. ನಮ್ಮ ಅಕ್ಕಂಗರಿಗೆ ಕೈ ಮುಗಿದು ಕೇಳ್ಕೊತೀನಿ, ಹಿಂದಿನ ಪೀಳಿಗೆ ಏನಾಯ್ತೋ ಗೊತ್ತಿಲ್ಲ. ನಮ್ಮ ಜನರೇಷನ್, ನಮ್ಮ ಫ್ಯೂಚರ್ ಮುಂದೆ ಕೂತಾರೆ ನಿಮ್ಮ ಮಕ್ಕಳು. ಇವರು ಕೂಡ ಭಂಡಾರ ಕುಂಕುಮ ಹಚ್ಕೊಂಡು ದೇವರು ಸುತ್ತೋದು ಬಿಟ್ಟು ಶಿಕ್ಷಣ ಅನ್ನುವಂತಹ ಬುದ್ಧಿಯನ್ನ ತಿಳಿಯುವಾಗ ಹಾಕೊಂಡು IAS IPS ಆಗ ಕಚೇರಿಗೆಲ್ಲ ಸುತ್ತಲ ಗಂಡ ಮಾಡಿದವಲ್ಲ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಕೈತಿ. ಆ ಮನುಸ್ಮೃತಿ ಸುಟ್ಟಿದ ಉದ್ದೇಶ ಇಷ್ಟ. ಆ ಮನುಸ್ಮೃತಿ ಏನ್ ಹೇಳ್ತೈತಿ ಅಂದ್ರೆ, ಒಬ್ಬ ಹೆಣ್ಣು ಮಗಳು ಹುಟ್ಟಿದಾಗ ತಂದೆಯ ನೆರಳಲ್ಲಿರ್ಬೇಕು, ಮದುವೆ ಆದಾಗ ಗಂಡನ ನೆರಳಲ್ಲಿರ್ಬೇಕು. ಮಕ್ಕಳು ದೊಡ್ಡವಾದ ಅಂದ್ರೆ ಆಕೆ ಇಳಿ ವಯಸ್ಸಿನಾಗ ಮಕ್ಕಳ ನೆರಳೊಳಗಿರ್ಬೇಕಾಯ್ತು.
ಎದ್ರಾಗ ಹೇಳ್ಬೇಕ್ರಿ? ಫಸ್ಟ್ ಅಪ್ಪನ ಹಂಚಿಕೆಯಾಗ ನಮ್ಮ ಭಾಷೆ ಒಳಗೆ ಹೇಳ್ತಾನೆ. ನಂತರ ಗಂಡನ ಹಂಚಿಕೆಯಾಗ ಗಂಡ ನೀನು ಮುದುಕಕ್ಕಿರ್ಲ ಮಕ್ಕಳ ಹಂಚಿಕೆ ಇರ್ಬೇಕತ್ ನೀವು. ಮನೆ ಒಳಗಡೆ ಊಟ ಮಾಡಿ ಹಾಕ್ಬೇಕು, ನಮಗ್ ಸುಖ ಕೊಡ್ಬೇಕು, ನಮ್ಮ ಬಟ್ಟೆ ಒಗಿಬೇಕು, ನಮಗ್ ಮಕ್ಕಳ ಹರಿದು ಕೊಡ್ಬೇಕು, ಸತ್ ಹೋಗ್ಬೇಕು. ಇಷ್ಟೇ ನಿಮಗಿರ್ತಕ್ಕಂಥ ಹಕ್ಕುಗಳಿತ್ತು ಯಾವುದು ಈ ಮನುಸ್ಮೃತಿ ಒಳಗೆ. ಆದ್ರೆ ಅಂಬೇಡ್ಕರ್ ಅಂತ ಸಾಹೇಬರು ಬಂದು ಹಿಂದೂ ಕೊಡುವಿಲನ್ನ ಕೊಡುವ ಮೂಲಕ, ಸಂವಿಧಾನವನ್ನ ಕೊಡುವ ಮೂಲಕ ಎಲ್ಲ ಹೆಣ್ಣು ಮಕ್ಕಳು IAS, IPS, IRS, PDO, PSI, ಉದ್ಯಮಿ, ರಾಜಕಾರಣಿ, ಪೈಲಟ್ ಏನೆಲ್ಲ ಈ ದೇಶದೊಳಗಡೆ ಹೆಣ್ಮಕ್ಳಿಗಾರ. ಅದಕ್ಕ ಮನುಸ್ಮೃತಿ ಅಂತ ನೀಚ ಧರ್ಮ ಗ್ರಂಥ ಕಾರಣ ಅಲ್ಲ, ನಮ್ಮ ಅಪ್ಪ ಬರತಕ್ಕಂಥ ಸಂವಿಧಾನ ಕಾರಣ ಅಂತ ಮಾಡ್ಬೋದು. ಅದಕ್ಕೆ ನಿಮ್ಗೆ ಫಸ್ಟಿಗೆ ಹೇಳಿದೆ, ಅವರು ಬಾಬಾ ಸಾಹೇಬರು ನದಿ ಮಾರ್ಗದ ಮೂಲಕ ಬಂದು ಕಾರ್ಯಕ್ರಮ ಮಾಡಿದ್ರೆ ಅದ್ರ ನಾವು ಇಲೆಗೋರಿಕೆಯಿಂದ ಕುರ್ಚಿ ಹಾಕಿ ಕಾರ್ಯಕ್ರಮ ಮಾಡ್ತಾರೆ. ಇದು ನಮ್ಮ ಅಪ್ಪ ಬಾಬಾ ಸಾಹೇಬ್ ಕೊಟ್ಟಿರುವಂತ ಭಿಕ್ಷೆ. ಅದಕ್ಕೆ ಬದಲಾಗಿ ನಿಮ್ಮೆಲ್ಲರೂ ಕ್ರಾಂತಿಯ ಕಿಡಿ ಹೊತ್ತಿಸ್ಬಿಟ್ಟಾರಿ ನಮ್ಮ ಸಂಗೀತ ಅಕ್ಕವರು. ನಾ ಹೇಳ್ತಿರ್ತಾರ, ಅಣ್ಣಾರಣ್ಣ ಏನ್ ಬೇಕಾದಾಗಲ್ರಿ, ಕರೆ ನಾಗ್ಪುರ್ ತಪ್ಸಂಗಿಲ್ರಿ, ಎಲ್ಲಾ ಅಜ್ಜಗಳು ಕರ್ಕೊಂಡು ಹೋಗ್ತೀನ್ರಿ, ಹೆಣ್ಮಕ್ಳು ಕರ್ಕೊಂಡು ಹೋಗ್ತೀನ್ರಿ, ಟ್ರೈನ್ದಾಗ ಹೋಗ್ತೇನ್ರಿ. ಅಲ್ಲಿ ಹೋದ ಬಡಕ ಅಲ್ಲೊಬ್ರು ಪಾಪ ನಮ್ಮ ಜನಾಂಗದವರು ನಮಗೆಲ್ಲ ಇರ್ಲಾಕ ವ್ಯವಸ್ಥೆ ಮಾಡ್ತಾರ್ರಿ, ನಾಷ್ಟಾ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಬಹಳ ಖುಷಿ ಆಕತಿ. ಅವ್ರು ನೋಡಿದ್ರೆ ನಿಜವಾಗ್ಲೂ ನನಗ ರಮಾ ತಾಯಿಯವರು ನೆನಪು ಬರ್ತಾರೆ. ನನಗೆ ತ್ಯಾಗವಾಗಿ ರಮಾಬಾಯಿಯವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಪಾಪ ಅವರು ಬೇರೆ ಎಲ್ಲೋ ಕೆಲ್ಸಕ್ಕೆ ಹೋಗಿ ಅವ್ರ ಜೀವನ ಎಲ್ಲ ಕೊಡುತ್ತೆ ನಮಗ ಅಂತ ಹೇಳಿ ಇಂಥ ಕ್ರಾಂತಿ ಮಾಡ್ತಾರೆ, ಇಂಥ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಮೇಲೆ ಚಪ್ಪಾಳೆ ಹೊಡ್ರಿ ಜೋರಾಗಿ ಅವರಿಗೆ. ಹಾಗಾಗಿ ನೀವು ಬದಲಾಗಬೇಕು. ನೀವು ಬದಲಾಗಲಾಗ ಯಾರು ಕೂಡ ಬದಲಾಗಕ್ ಸಾಧ್ಯ ಇಲ್ಲ. ದೇವರು, ಧರ್ಮ, ಜಾತಿ ಮೇಲು ಕೀಳು ಬಿಟ್ಬಿಡ್ರಿ. ನಾವೇ ಎಲ್ಲರಿಗಿಂತ ಶ್ರೇಷ್ಠ ಅನ್ಕೋಬೇಕು. ನೀವು ನಿಮ್ಮ ಮಕ್ಕಳನ್ನ ಸಾಲಿ ಕಲಿಬೇಕು. ಯಾವ ಎಲ್ಲ ಊರಾಗ ಮೇಲು ಕೀಳು ಮಾಡಿದಂದ್ರ ಬಾಬಾ ಸಾಹೇಬ್ರ ಸಂವಿಧಾನ ಐತಿ, ನಮ್ಮ ಸಂಘಟನೆ ಐತಿ, ನಮ್ಗೆ ತಿಳಿಸ್ರಿ. ಮುಂದಿನ ಹೋರಾಟ ಏನ್ ಮಾಡ್ಬೇಕು ನಾವು ಹೇಳ್ತೀವಿ. ಯಾವುದಕ್ಕೂ ಹೆದರ್ಬೇಡ್ರಿ, ಜಗ್ಬೇಡ್ರಿ, ಕುಗ್ಬೇಡ್ರಿ. ಒಂದು ದುರಂತ ಏನಂದ್ರ 97 ವರ್ಷದ ಬಳಿಕ ಮನುಸ್ಮೃತಿ ಸುಟ್ಟು ಸ್ವತಂತ್ರ ಆಗಿ 77 ವರ್ಷದ ಬಳಿಕ ಕೂಡ ನಾವು ಇವತ್ತಿಗೂ ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಾಗೈತಿ, ಸಂವಿಧಾನದ ಬಗ್ಗೆ ಹೇಳೋದಾಗೈತಿ. ಅಂದ್ರೆ ದುರಂತ ಇದು. ಇಷ್ಟೊತ್ತಿಗಾಗಲೇ ಅರದು ಕುಡಿದು ನಾವೆಲ್ಲ ಅಧಿಕಾರಕ್ಕೆ ಹೋಗಬೇಕಾಗಿತ್ತು. ನಿಜವಾಗ್ಲು ಅರದು ಕುಡಿದ ಅಧಿಕಾರಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಕೆಲವರು ಅಂಬೇಡ್ಕರ್ ಅವ್ರನ್ನ ಮಾರಾಟ ಮಾಡ್ತಾರ, ಅಂಬೇಡ್ಕರ್ ಹೆಸರು ಮಾರಾಟ ಮಾಡ್ತಾರ, ಅಂಬೇಡ್ಕರ್ ಅವರ ಶಾಲೆ ಮಾರಾಟ ಮಾಡ್ತಾರ. ಎಲ್ಲವನ್ನ ಅಡವಿಟ್ಟು ಇವತ್ತು ನಮ್ಮ ಪರಿಸ್ಥಿತಿ ಹಿಂಗ್ ತಂದಾರ. ಅದಕ್ಕೆ ಸ್ವತಃ ನಾವು ಜಾಗೃತರಾಗೋಣ, ಬದಲಾವಣೆ ಆಗೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಶಿಕ್ಷಣ ಎನ್ನುವಂಥದ್ದು ಹುಲಿ ಹಾಲಿದ್ದಾಗ ಅದನ್ನ ಯಾವ ಕುರಿತು ನಾವು ಗರ್ಜನೆ ಮಾಡ್ಬಾರ್ದು, ಹಂಗ ಗರ್ಜನೆ ಮಾಡಬೇಕು. ಇವತ್ತು ನಾನು ಕೂಡ ನಿಮ್ಮನ್ನು ಇಷ್ಟು ಮಾತಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಿಕ್ಷಣವನ್ನ ಪರ ನಿಮ್ಮನ್ನು ಮಾತಾಡಕತ್ತೀನಿ ಅನ್ನುವಂತ ಮಾತನ್ನ ಹೇಳಿ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರೂ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ, ಜೈ ಪ್ರಬುದ್ಧ ಭಾರತ.